ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಆ ಒಂದು ತಂತ್ರಗಾರಿಕೆನ HC ಮಹದೇವಪ್ಪನವರು ಆಗಿಂದಾನೆ ಮಾಡ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ರು. AKADA ಅಂತ ಇರೋಂಥವ್ರು ಪ್ರವರ್ಗ 1 ಲಾರ್ ತಗೋಬೋದು, ಪ್ರವರ್ಗ 2 ಲಾರ್ ತಗೋಬೋದು, ಅಂದರೆ BA ಅಲ್ಲ ಅಥವಾ B-ನಲ್ಲಿ ತಗೋಬೋದು ಅಂತ. ಮೂಲ ಉದ್ದೇಶ ಆಫ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ನ ಇವರು ದೇ ಕಿಲ್ಡ್ ಇಟ್. ನಂಬರ್ 1 ಕೋರ್ಟ್ ಆಫ್ ಕರ್ನಾಟಕ ಹೇಳ್ತು. ಅದನ್ನು ತಗೊಂಡು ಬಂದು ರಂದೀಪ್ನ ಟ್ರಾನ್ಸ್ಫರ್ ಮಾಡಿದ್ರಲ್ಲ DPR ಇಂದ. ಆ ರಂದೀಪು ಅವತ್ತು DPRಗೂ ಸೆಕ್ರೆಟ್ರಿ, ಪ್ರಿಯಾಂಕಾ ಖರ್ಗೆ ಅವ್ರ ಮಿನಿಸ್ಟ್ರಿಗೂ ಸೆಕ್ರೆಟ್ರಿ, ಸೋಷಲ್ ವೆಲ್ಫೇರ್ ಮಾದೇವಪ್ಪನ ಮಿನಿಸ್ಟ್ರಿಗೂ ಸೆಕ್ರೆಟ್ರಿ, ಆ್ಯಂಡ್ ಆ್ಯಸ್ ಇಟ್ ಈಸ್ DPRಲು ಸೆಕ್ರೆಟ್ರಿ. ಎಲ್ಲ ಸೇರ್ಕೊಂಡು 3 ಜನನೂ ಒಲೆಯರು ಸೇರಿಕೊಂಡು ಎಂಥ ದೊಡ್ಡ ನೀವು ಕೆಲಸ ಮಾಡಿದಿರ, ಕ್ರಿಮಿನಲ್ ಕೆಲಸ ಅಂತ ಅಂದರೆ ಬಹುಶಃ ಇತಿಹಾಸದಲ್ಲಿ ನೀವು 3 ಜನ ಆವತ್ತೇ ತೆಗೆದಾಕ್ಬಿಡ್ಬೇಕಿತ್ತು. ಇದ್ದೀರಾ, ಇದೇನಾದರೂ ಬೇರೆ ದೇಶದಲ್ಲಿ ಆಗಿದ್ದರೆ ಸರ್ಕಾರನೇ ಬಿದ್ದೋಗ್ಬಿಡ್ತಿತ್ತು ನೀವು ಮಾಡಿದಂಥ ದೊಡ್ಡ ಕ್ರಿಮಿನಲ್ ಕಾನ್ಸ್ಪಿರಸಿ ಕೆಲಸ. ಕೋರ್ಟಲ್ ನಂಬರ್ 1 CJI ಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೋರ್ಟ್ ಹೇಳಿದೆ ಒಳ ಮೀಸಲಾತಿ ಜಾರಿ ಮಾಡಿ 6% ಇಡಿ ಅಂತ. ನೀವು ಮಾದಿಗರಿಗೆ ಅನ್ಯಾಯ ಮಾಡೋಂಥ ಬರದಲ್ಲಿ ನಾಯಕ ಸಮಾಜಕ್ಕೂ ಕೂಡ 4% ಕೋತ ಮಾಡೋಂಥ ಒಂದು ಕ್ರಿಮಿನಲ್ ಕೆಲಸ ಮಾಡಕ್ಕೆ ಹೊರಟಿದ್ರಿ. ಎಲ್ರಿಗೂ ನಮಸ್ಕಾರ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಭೀಮ್, ಜೈ ಜೈ ಭೀಮ್. ಬಂಧುಗಳೇ, ಒಳ ಮೀಸಲಾತಿ ಹೋರಾಟ ಅನ್ನೋಂಥದ್ದನ್ನು ಈ ಕಾಂಗ್ರೆಸ್ ಸರ್ಕಾರ ಒಂದು ಥರ ಚಕ್ರವ್ಯೂಹದಲ್ಲಿ ಹಂತ ಹಂತಗಳಲ್ಲೂ ಕೂಡ ನಮ್ಮನ್ನು ಸಿಗಿಸ್ತಾ ಬಂದಿದೆ. ನೀವೆಲ್ಲ ಗಮನ ಇಟ್ಟು ಈ ಹೋರಾಟನ ನೋಡ್ತಾ ಇದ್ದೀರಾ. ಆಗಸ್ಟ್ 1, 2024 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೆಡೆಡ್ ಬೈ DY ಚಂದ್ರಚೂಡ್ ಅವತ್ತು ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಒಳಗಡೆ ಜಾರಿ ಮಾಡ್ಬೋದು ಅನ್ನೋಂಥ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ನ ಕೊಡ್ತು. ಆ ಕೊಡುವಂಥ ಸಂದರ್ಭದಲ್ಲಿ ಒಂದು ವಿಚಾರನ ಭಾಳ ಸ್ಪಷ್ಟವಾಗಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳುತ್ತೆ. ಅದೇನಪ್ಪ ಅಂತ ಅಂದರೆ, ಇಂಟರ್ನಲ್ ರಿಸರ್ವೇಷನ್ ವಿತಿನ್ ಶೆಡ್ಯೂಲ್ ಕ್ಯಾಸ್ಟ್, ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಒಳಗಡೆ ಕ್ಯಾನ್ ಬಿ ಗಿವನ್ ವಿತಿನ್ ದ ಅವೈಲಬಲ್ ಎಂಪರಿಕಲ್ ಡಾಟಾ, ಲಭ್ಯವಿರುವ ದತ್ತಾಂಶದಲ್ಲಿ ಕೊಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಆಗಸ್ಟ್ 1, 2024. ಆವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ AJ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಇತ್ತು, 2011 ಸೆನ್ಸಸ್ ರಿಪೋರ್ಟ್ ಇತ್ತು, ಮಾಧುಸ್ವಾಮಿ ಕಮಿಟಿ ವರದಿ ಇತ್ತು. ಇದು 3 ಕೂಡ ಪರಿಗಣಿಸಿ ಒಳ ಮೀಸಲಾತಿ ಜಾರಿ ಮಾಡ್ಬೋದಿತ್ತು. ಯಾಕಂದರೆ ಆಲ್ ದೀಸ್ 3 ಡಾಟಾ were available empirical data as stated by the Honorable Supreme Court of India. ಉದ್ದೇಶಪೂರ್ವಕವಾಗಿ ಮಾದಿಗ ಸಮಾಜಕ್ಕೆ ಮೋಸ, ಅನ್ಯಾಯ, ತೊಂದರೆ ಕೊಡುವಂಥ ಏಕೈಕ ಉದ್ದೇಶದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ HC ಮಹದೇವಪ್ಪನವರು ಆವತ್ತಿಂದ ಕುತಂತ್ರ ಶುರು ಮಾಡ್ತಾರೆ. ಕುತಂತ್ರ ಏನು? ಅವ್ರು ಹೇಳೋಂಥದ್ದು ಮೊದಲನೇದಾಗಿ ಅವೈಲಬಲ್ ಎಂಪರಿಕಲ್ ಡಾಟಾ ಇದೆ, ಆದರೆ AKADA ಅಂತ ಮಾದಿಗರು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಒಲೆಯರು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಹಾಗಾಗಿ ಅದನ್ನು ಬೇರ್ಪಡಿಸ್ಬೇಕು. ಅದು ಬೇರ್ಪಡಿಸದೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಮಾಡಿಬಿಟ್ರೆ ಕೋರ್ಟ್ಲೋಗಿ ಸಿಕ್ಕಾಕೋಗ್ಬಿಡುತ್ತೆ. ನಾವು ಪಾರದರ್ಶಕವಾಗಿ ಎಲ್ಲರಿಗೂ ನ್ಯಾಯ ಸಿಗುವಂಥ ರೀತಿಯಲ್ಲಿ ಅದನ್ನು ಜಾರಿ ಮಾಡಬೇಕು. ಹಾಗಾಗಿ ಒಂದು ಕಮಿಷನನ್ನು ರಚನೆ ಮಾಡಬೇಕು ಅನ್ನೋಂಥ ಒಂದು ವಾದನ ಹುಟ್ಟಾಕ್ತಾರೆ.
35 ವರ್ಷದಿಂದ ಹೋರಾಟ ಮಾಡ್ತಾ ಇರೋಂಥದ್ದು ಮಾದಿಗ ಸಮಾಜ. 16 ಜೀವ ಕಳ್ಕೊಂಡಿರೋಂಥದ್ದು ಈ ಮಾದಿಗ ಸಮಾಜದ ಹೋರಾಟಗಾರರು. ಆದರೆ ಕಮಿಷನನ್ನು ಮಾದಿಗ ಸಮಾಜ ಕೇಳಲೇ ಇಲ್ಲ. ಸುಪ್ರೀಂ ಕೋರ್ಟು ಅದು ಮಾಡಿ ಅಂತ ಹೇಳಲೇ ಇಲ್ಲ. ಹೇಳಿದ್ದು ಅವೈಲಬಲ್ ಎಂಪರಿಕಲ್ ಡಾಟಾ ಅಂತ. ಆದರೆ ನಮಗೆ ಕೊಡಬಾರ್ದು. ಅದಕ್ಕೆ ಇವತ್ತು ನಾನು ನನ್ನ ಈ ವಿಡಿಯೋಗೆ ಒಂದು ಹೇಳಿದ್ದೀನಿ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಇದು ವೆರಿ ಕ್ಲಿಯರ್ ಆಗಿದೆ. ಏನಂತ? ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಆ ಒಂದು ತಂತ್ರಗಾರಿಕೆನ ಎಚ್ ಸಿ ಮಹದೇವಪ್ಪನವರು ಆಗಿಂದನೇ ಮಾಡ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ರು. ಆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋಂಥ ಒಂದು ಈ ಚಕ್ರವ್ಯೂಹದಲ್ಲಿ ಸಿಗಿಸ್ಲಿಕ್ಕೆ ಕಮಿಷನ್ ಅನ್ನೋಂಥದ್ದು ಒಂದು ಹೊಸ ವಿಚಾರನ ಹುಟ್ಟಾಕ್ತಾರೆ. ಕಾಂಟ್ರರಿ ಟು ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹುಟ್ಟಾಕ್ಬಿಟ್ಟು ವಲಯ ಸಮಾಜದ ಎಚ್ ಸಿ ಮಹದೇವಪ್ಪನವರು, ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರ ಸಂಘದ ಚಂದ್ರಶೇಖರಯ್ಯನವರು, ವಲಯ ಸಮಾಜದ ಸ್ವಾಮೀಜಿಗಳು ಎಲ್ಲರೂ ಬರೀ ಕಮಿಷನ್ ಮಾಡಿ ಅಂತ ಹೇಳಲ್ಲ, ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಮಾಡಿ ಅಂತ ಹೇಳ್ತಾರೆ. ತೆಗೆದು ನೋಡಿ, ಇದೆಲ್ಲ ಮ್ಯಾಟ್ರ್ ಆಫ್ ರೆಕಾರ್ಡ್. ನಾವೇನೂ ಹೇಳಿಲ್ಲ. ನಾವು ಹೇಳ್ತಿದ್ದು ಒಂದೇ, ಒಳ ಮೀಸಲಾತಿನ ಜಾರಿ ಮಾಡಿ ಅಂತ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಹಂತದಲ್ಲಿ, ಬಿಕಾಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಕಮಿಷನ್ ಎನ್ಕ್ವೈರೀಸ್ ಇದರದೆಲ್ಲ ರಿಪೋರ್ಟ್ಗಳಿರುತ್ತಲ್ಲ, ಏರ್ ಟೈಟ್ 100% ಸರಿಯಾಗಿರುತ್ತೆ ಅಂತ ನಾನಂತೂ ಒಪ್ಪಲ್ಲ. ಆ್ಯಂಡ್ ಇಲ್ಲಿವರೆಗೂ ಯಾವ ರಿಪೋರ್ಟ್ಗಳು ಕೂಡ ಯಾವುದೇ ವಿಚಾರಕ್ಕೆ ಬಂದಿರೋಂಥದ್ದು 100ಕ್ಕೆ 100 ಸರಿ ಅನ್ನೋಂಥ ಉದಾಹರಣೆಗಳೇ ಇಲ್ಲ. ಒಂದು ಉದಾಹರಣೆನೂ ಇಲ್ಲ. ಸೊ ಇಂದಿನ ದತ್ತಾಂಶದಲ್ಲೇ ಮಾಡ್ಬೋದಿತ್ತು. ಆದರೆ ಇವರು ಜಸ್ಟಿಸ್ ನಾಗಮೋಹನ್ ದಾಸ್ನ ಒಂದು ಕಮಿಷನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ AKADAA ಮಾದಿಗರು ವಲಯರನ್ನ ಸಪ್ರೇಟ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇರುತ್ತೆ. ಅದು ಚಕ್ರವ್ಯೂಹದ ಮೊದಲನೇ ಭಾಗ. ಹೆಂಗೆ ನಮ್ಮನ್ನು ಸಿಲುಕಿಸ್ಬೋದು, ಮಧ್ಯದಲ್ಲಿ ಇದರೊಳಗಡೆ ಸಿಲುಕಿಸಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋಂಥ ಒಂದು ಏನಿದೆ ಸ್ಲೋಗನ್ನು, ಆ ಸ್ಲೋಗನ್ ಪೂರಕವಾಗಿ ಚಕ್ರವ್ಯೂಹ ರಚನೆ ಮಾಡ್ತಾರೆ. ಈ ಕಾಂಟೆಕ್ಸ್ಟ್ನಲ್ಲಿ ಯಾರು? ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಸಿ ಮಹದೇವಪ್ಪನವರು. ಸರಿ, ನಾವು ಆ ಹಂತದಲ್ಲಿ ಘಂಟಾಘೋಷವಾಗಿ ಹೇಳ್ತೀವಿ, ಎಲ್ಲ ನಮ್ಮ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮಾದಿಗ ಅಂತ ಬರ್ಸಿ ಅಂದ್ಬಿಟ್ಟು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಘೋಷಣೆಗಳನ್ನು ಕೂಗ್ತಾ ಸಂಘಟನೆ ಮಾಡ್ತೀವಿ. ಆ ಟೈಮಲ್ಲಿ ಕೇಳಿದಂಥ ಪ್ರಶ್ನೆಗೆ ಎಚ್ ಸಿ ಮಹದೇವಪ್ಪನವರು ಮಾದಿಗ ಮತ್ತು ವಲಯ ಅನ್ನೋದು ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್, ಅದನ್ನು ಬಳಸಬಾರ್ದು ಅಂತಾರೆ. ಆದರೆ ಮಹದೇವಪ್ಪನವ್ರಿಗೆ ಸಾಮಾನ್ಯ ಜ್ಞಾನ ಇರಲಿಲ್ಲ. ಏಕೆಂತಂದರೆ AKADAಲಿರೋಂಥ ಮಾದಿಗರು ವಲಯರಿಗೆ ಇವ್ರು ಕರಿತಿದ್ದಂಗೆ ವಲಯ ಸಮಾಜದವರು ರೈಟ್ ಅಂತ ಕರೆಯೋದು. ಇವರು ಪರಿಶಿಷ್ಟ ಜಾತಿ ಬಲಗೈ ಸಮಾಜ ಅಂತ. ಏನ್ರಿ ಬಲಗೈ ಸಮಾಜ ಅಂತ? ಕಾನೂನಿನ ಮಾನ್ಯತೆ ಪಡೆದಂಥ ಪದಗಳಲ್ಲಿ ಇರೋಂಥ ಜಾತಿಗಳ ಬಗ್ಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂದರೆ ಇವರು ರೈಟ್ ಅಂತ ಮಾಡ್ಕೊಳಕ್ಕೆ ಹೋದ್ರು. ಆಮೇಲೆ ಕೆಲವರು ಬುದ್ಧಿಸಮ್ ಅಂತಲೂ ಕೂಡ ಎಂಟ್ರಿ ಮಾಡ್ಕೊಳಕ್ಕೆ ಹೋದ್ರು. ಅದು ಅವ್ರ ವಿಚಾರ, ನಮಗೆ ಬೇಡಿ. ಆದರೆ ಮಾದಿಗ ಸಮಾಜದ ಮಾತ್ರ ಜೈ ಮಾದಿಗ ಜೈ ಜೈ ಮಾದಿಗ ಅಂದ್ಬಿಟ್ಟು ನಾವು ಮಾದಿಗರು ಎಲ್ಲ ಹೋರಾಟಗಾರರು ಎಲ್ಲ ಏನು ಆಸಕ್ತಿ ಉಳ್ಳಂಥವ್ರು ಬರೆಸಿ ಒಂದು ಐತಿಹಾಸಿಕ ರಿಪೋರ್ಟ್ ಬರೋ ಹಂಗೆ ಮಾಡಿದ್ವಿ. ನಾಗಮೋಹನ್ ದಾಸ್ ಅವರಲ್ಲೂ 6% ನಮಗೆ ಕೊಟ್ಟರು, 5% ವಲಯರಿಗೆ ಕೊಟ್ಟರು, 4% ಬೋವಿ ಲಂಬಾಣಿಗೆ ಕೊಟ್ಟರು, 1% AKAD ಕೊಟ್ಟರು, 1% ಅಲೆಮಾರಿಗಳು ಕೊಟ್ಟರು. ಭಾಳ ಸ್ಪಷ್ಟವಾಗಿ 6, 5, 4, 1, 1 ಮಾಡಿದ್ರು. ಒಂದು ಹಂತದಲ್ಲಿ ಸರಿ ಇತ್ತದು. ಆದರೆ ಎಲ್ಲೋ ಒಂದು ಕಡೆ ಮಾದಿಗ ಮತ್ತು ಸಂಬಂಧಿತ ಜಾತಿಗೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅನ್ನೋಂಥ ಉದ್ದೇಶ ಇತ್ತಲ್ಲ, ಪರ್ಟಿಕ್ಯುಲರ್ಲಿ ಮಹದೇವಪ್ಪನವರು ಮತ್ತು ಟೀಮ್. ನಾನು ಯಾವಾಗಲೂ ಹೇಳಿವೆ. ಯಾಕೆ ಹೇಳಿವೆ ಅಂತ ಅಂದರೆ, ಮೊದಲನೇದು ನಿಮ್ಗೆ ಗೊತ್ತಿರಲಿ, ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ತಕ್ಷಣ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಜಾರಿ ಮಾಡೋಕ್ಕೆ ತರಾತುರಿಲಿ ಹೋಗ್ಬಿಟ್ರು. ಅವತ್ತು ಮಲ್ಲಿಕಾರ್ಜುನ್ ಅವರು ತಡೆದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ತೆಲಂಗಾಣ CMಗೆ ಹೇಳಿದ್ರು, ಇದು ಪಾಲಿಸಿ ಮ್ಯಾಟ್ರ್ ಆಫ್ ಕಾಂಗ್ರೆಸ್ ತೀರ್ಮಾನ ಮಾಡೋ ತನಕ ನೀವು ಜಾರಿ ಮಾಡಬೇಡಿ ಅಂತ. ಖರ್ಗೆ ಒಳ ಮೀಸಲಾತಿ ವಿರೋಧಿ ಅನ್ನೋಂಥದ್ದನ್ನ ನಾವು ಅವತ್ತು ಕೂಡ ಈ ಸಮಾಜದ ಮುಂದೆ
ಮತ್ತು ಈ ವ್ಯವಸ್ಥೆ ಮುಂದೆ ನಾವು ಎತ್ತಿ ಹಿಡಿದು ತೋರಿಸಿದ್ವಿ. ಸೊ ಹಾಗಾಗಿ ಈ ಮಹದೇವಪ್ಪನವರು ಮಾಡಿದಂಥ ಈ ಷಡ್ಯಂತ್ರ, ಮಲ್ಲಿಕಾರ್ಜುನವರು ಖರ್ಗೆ ಅವರು ಹೇಳದಂಥದ್ದು, ಕೊನೆಗೆ ಇಲ್ಲಿಗೆ ಬಂದಂಥದ್ದಲ್ಲಿ ಏನಾಯಿತು, ಈ ನಾಗಮೋಹನ್ ದಾಸ್ ಕಮಿಷನ್ ವರದಿ ಬಂದಾಗ ಜನಸಂಖ್ಯೆಯಲ್ಲಿ ಒಲೆಯರು 30,30,000 ಏನೋ, ಮಾದಿಗರು 36,70,000 ಚಿಲ್ಲರೆ, ಹತ್ತತ್ರ 7 ಲಕ್ಷ ಜನಸಂಖ್ಯೆಯಲ್ಲಿ ನಾವು ಮುಂದೆ ಆದ್ವಿ. ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಹೊಸ ಕುತಂತ್ರ ಮಾಡಿದ್ರು. ಪೆರಿಯನ್, ಮೊಗೇರಾ ಇದೆಲ್ಲ ವಲಯ ಜಾತಿದು. ಹಾಗಾಗಿ ಮಾದಿಗರ ಗುಂಪಿಂದ ತೆಗೀರಿ ಅಂತ ದೊಡ್ಡ ಮಟ್ಟದಲ್ಲಿ ಈ ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್ನ ಸ್ವಾಮೀಜಿಯವರು ಒಳಗೊಂಡು ಮಾಡಿ ಮಾದಿಗರ ಹತ್ರ ಇದ್ದಂಥದ್ದನ್ನ ಕಿತ್ತಿ ಆ ಗುಂಪಿಗೆ ಹಾಕೊಂಡ್ರು. AKADAಯಲ್ಲಿರೋಂಥದ್ದು ಅರ್ಧ ಭಾಗ ಮಾಡಿದ್ರು. ಯಾವುದು ಸೈಂಟಿಫಿಕ್ ಇವ್ಯಾಲ್ಯೂಯೇಷನೇ ಇಲ್ಲ. ಅರ್ಧ ಮಾದಿಗರಿಗೆ, ಅರ್ಧ ಒಲೆಯರಿಗೆ ಅಂತ ಮಾಡಿ ಅದನ್ನು ಕೂಡ ಹಂಚಿಬಿಟ್ರು. ಹಂಚದನು ಆಯಿತು. ಕೊನೆಗೆ ಇನ್ನೊಂದು ಏನು ಮಾಡಿದ್ರು, 6-6-5 ಅಂತ ಮಾಡಿಬಿಟ್ಟು AKADA ಅಂತ ಇರೋಂಥವ್ರು ಪ್ರವರ್ಗ 1 ಲಾರ್ ತಗೋಬೋದು, ಪ್ರವರ್ಗ 2 ಲಾರ್ ತಗೋಬೋದು, ಅಂದರೆ BA ಅಲ್ಲ ಅಥವಾ B-ನಲ್ಲಿ ತಗೋಬೋದು ಅಂತ. ಮೂಲ ಉದ್ದೇಶ ಆಫ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ನ ಇವರು ದೇ ಕಿಲ್ಡ್ ಇಟ್. ಅದಕ್ಕೆ ಯಾವುದೇ ಅಸ್ತಿತ್ವ ಇಲ್ಲದಂಗೆ ಮಾಡಿಬಿಟ್ರು. ಯಾಕಂದರೆ ಒಲೆಯರು ನಮ್ಮ ಮಾದಿಗರ ಗುಂಪಿನಲ್ಲಿ ತಗೋಬಾರ್ದು, ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅಂತ 35 ವರ್ಷದಿಂದ ಹೋರಾಟನ ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಒಲೆಯರು A ಗುಂಪಿಲ್ಲ B ಗುಂಪಲ್ಲಿ ತಗೋಬೋದು ಅಂತ ಮಾಡಿ ಮಾದಿಗರಿಗೆ ಅವತ್ತು ಮರಣ ಶಾಸನ ಬರೀತು. ನಾನು ಹೇಳಿದ್ದೀನಿ, ಇದು ಭಾಳ ಹಿಂದೆ ಹೇಳಿದ್ದೀನಿ. 25/8/2025 ಈ ಆದೇಶ ಬಂತು. 28ನೇ ತಾರೀಕೆ ಇದ್ರ ಬಗ್ಗೆ ಹೇಳಿದ್ದೀನಿ. ಈ ಆದೇಶ AKADA ಅವರು ಇರೋಂಥ ಒಲೆಯರು ಮಾದಿಗರ ಗುಂಪಿನಲ್ಲಿ ತಗೊಂಡೋಗಿ ಮಾಡಿರೋಂಥದ್ದು ಮರಣ ಶಾಸನ. ಮಾದಿಗರಿಗೆ 6% ಅಲ್ಲ, ಮಾದಿಗರಿಗೆ 0, ಒಲೆಯರಿಗೆ 12% ಕೊಟ್ಟಿರೋದು. ಯಾಕೆಂತಂದ್ರೆ ಒಲೆಯರೆಲ್ಲ ಬಂದು ಮಾದಿಗರಿಗೆ ತಗೊಳ್ಳೋದಾದರೆ ಮಾದಿಗರ 6% ಎಲ್ಲಿ ಕೊಟ್ಟಂಗಾಯಿತು, ಒಲೆಯರಿಗೆ 12% ಕೊಟ್ಟಂಗಾಯಿತು ಅನ್ನೋಂಥದ್ದು ನಾನು ಅವತ್ತೇ ಹೇಳಿದ್ದೆ. ಅದು ಮುಂದಿನ ದಿನದಲ್ಲಿ ಕಾಣುತ್ತೆ. ಯಾವಾಗ ಕೆಲಸ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರ ನೀವು ಆಗ ಕಾಣುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಹೋರಾಟ ಇನ್ನೊಂದು ಮಾಡಬೇಕಾಗತ್ತೆ. ಇನ್ನು ಇದು ಒಂದು ಹಂತದ ಚಕ್ರವ್ಯೂಹ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಲಿಸಿ ಮ್ಯಾಟ್ರ್ ಅಂತ ಮಾಡೋದು, ಒಂದು ಅವೈಲಬಲ್ ಡಾಟಾ ಇರೋದನ್ನ ತಿರ್ಚಿ ಮರ್ಚಿ ನಾಗಮೋಹನ್ ದಾಸ್ ಕಮಿಷನ್ ಕೊಟ್ಟದನ್ನು ತಿರ್ಚಿ 6-6-5 ಅಂತ ಮಾಡುತ್ತೆ, 2. ಮೂರನೇದು 17%ಗೆ ಅಂತ ಏನು ಆದೇಶ ಮಾಡಿದ್ರು, ಅಸೆಂಬ್ಲಿನಲ್ಲಿ ಮತ್ತು ಕೌನ್ಸಿಲ್ನಲ್ಲಿ 2 ಅದಕ್ಕೆ ಅನುಮೋದನೆ ಪಡ್ಕೊಂಡ್ರು. ಪರಿಶಿಷ್ಟ ಜಾತಿದು 2023ರಲ್ಲಿ ಪರಿಶಿಷ್ಟ ಜಾತಿಗೆ 15ರಿಂದ 17 ಆದಂಥದ್ದು, ಪಂಗಡಕ್ಕೆ 3ರಿಂದ 7 ಆದಂಥದ್ದು ಏನಿತ್ತು ಅದಕ್ಕೆ ಕಾನೂನು ರೂಪ ಪಡ್ಕೊತದ್ದು ಆಗ ಪಡ್ಕೊಂಡಿತ್ತು. ಈಗ ಒಳ ಮೀಸಲಾತಿನಲ್ಲಿ ಈ ಪ್ರೆಸೆಂಟ್ ಗವರ್ನರ್ ಹತ್ರ ಈ 17%ಗೆ ಒಳ ಮೀಸಲಾತಿ 6-6-5 ಅಂತ ಕಾನೂನಿನ ಒಂದು ಅನುಮೋದನೆ ಗವರ್ನರಿಂದನೂ ಸಿಕ್ತು. ಆದರೆ ನೀವು ಶ್ವೇತಪತ್ರ ಹೊಡ್ಸಲ್ಲ. ಶ್ವೇತಪತ್ರ ಅಂತ ಅಂದರೆ ಜನಸಾಮಾನ್ಯರಿಗೆ ಅರ್ಥ ಆಗಂಥ ರೀತಿಯಲ್ಲಿ ಹೇಳೋದಾದರೆ ಗೌರ್ಮೆಂಟಿಂದ ಫೈನಲ್ ಆರ್ಡರ್ ಅದು ಅಂತ. ಅದು ಹೊರಡಿಸಿದ ಮೇಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನಿನ ಶಕ್ತಿ ಬರೋವಂಥದ್ದು. ನೀವಿನ್ನೂ ಹೊರಡಿಸೇ ಅಲ್ಲ 17%ಗೆ, ಇನ್ನೂ ಹಂಗೆ ಇಟ್ಕೊಂಡಿದ್ರೆ ಗವರ್ನರ್ ಹತ್ರ ಹೋಗಿ ಮುಗಿಬಿದ್ದು ಸೈನ್ ಹಾಕ್ಸ್ಕೊಂಡ್ರಿ, ಆದರೆ ಇನ್ನೂ ಶ್ವೇತಪತ್ರ ಹೊರಡಿಸೇ ಅಲ್ಲ. ಅದೇ ಮಾದಿಗರಿಗೆ ಅನ್ಯಾಯ ಮಾಡೋಂಥ ವಿಚಾರಗಳನ್ನ ನೋಡಿ ಹಿಂದೆ ಆಗಿರೋಂಥದ್ದನ್ನ ಇವತ್ತಾಗಿರೋಂಥದ್ದು ನಾಳೆನೂ ಹೊರಡಿಸ್ಬಿಟ್ಟಿದ್ದೀರಾ ನೀವು. ಇದನ್ನು ಇಲ್ಲಿ ತನಕನೂ ಹೊರಡಿಸಿಲ್ಲ. ಇದೊಂಥರದ ಚಕ್ರವ್ಯೂಹದ ಸುಳಿವಿನಲ್ಲಿ ಮಾದಿಗರಿಗೆ ಸಿಗಿಸ್ಲಿಕ್ಕೆ ಮಾಡದಂಥ ಇದಿನ್ನೊಂದು ವಿಚಾರ. ಇದು ನೆಕ್ಸ್ಟು ಇದೊಂದು ಏನು 1, 2, 3 ಎಲ್ಲೆಲ್ಲಿ ಸಿಗಿಸ್ಕೊಂಡು ಬಂದಿದ್ದೀರಾ ಮಾದಿಗರನ್ನ ಸಮಸ್ಯೆಗೆ ಚಕ್ರವ್ಯೂಹದಲ್ಲಿ ಅನ್ನೋಂಥದ್ದು ಇವೆಲ್ಲ ಪಾಯಿಂಟ್ಗಳು. ನೆಕ್ಸ್ಟು ಹೈಕೋರ್ಟ್ದು. ಈ ಹೈಕೋರ್ಟ್ ವಿಚಾರದಲ್ಲಿ ಈ ಏನು PILಗಳಿದೆ 3 PILಗಳು, PIL ನಂಬರ್ 200448/2025 ಮಹೇಂದ್ರ ಕುಮಾರ್ ಮಿತ್ರ ಜೊತೆ 179683145 ಬೋತ್ ಆಫ್ 2023 and 2025 ಈ PILಗಳನ್ನ ಏನು ಹಾಕಿದ್ದಾರೆ ಆ ಕೋರ್ಟು, ಯಾವ ಕೋರ್ಟ್ ಅದು, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೂತ್ಕೊಳ್ಳೋಂಥ ಕೋರ್ಟ್ ಆಲ್ ನಂಬರ್ 1. ಹೆಂಗೆ ನೀವು ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಅಂತ ಮಾಡ್ತೀರ ಸರ್ಕಾರದಲ್ಲಿ, ಸಾಮಾನ್ಯರಿಗೆ ಅರ್ಥ ಆಗಕ್ಕೆ ಹೇಳ್ತಾ ಇರ್ತಿದ್ದು. ಕೋರ್ಟ್ಗಳಲ್ಲಿ ಕೋರ್ಟ್ ಆಲ್ ನಂಬರ್ ಇಸ್ ದ ಸುಪೀರಿಯರ್ ಕೋರ್ಟ್, ಟಾಪ್ ಮೋಸ್ಟ್ ಕೋರ್ಟ್ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಆ ಕೋರ್ಟ್ನಲ್ಲಿ ನೀವು ಈ 17% ಕಾನೂನು ಬಾಹಿರ 56 ದಾಟುತ್ತೆ, ಅದು
ಇಂದಿರಾ ಸಾನಿ ಕೇಸ್ ವಿರುದ್ಧ ಇದೆ ಅಂತ ಹೇಳಿ ಈ 3 PL ಹಾಕಿದಾಗ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರು ಏನು ಹೇಳಿದ್ದಾರೆ, ಸರಿ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡೋಂಥ ವಿಚಾರ ನ್ಯಾಯಯುತವಾಗೇ ಇದೆ ಮೇಲ್ನೋಟಕ್ಕೆ, ನೀವೇನು ಮಾಡಿ ಅಂದರೆ 17%ಇಂದ ಅದನ್ನು 15ಕ್ಕೆ ಇಳಿಸ್ಕೊಂಡು ನೀವು ಜಾರಿ ಮಾಡಿ ಅಂತ ಹೇಳ್ತು. ಇನ್ನು 2% ಪರಿಶಿಷ್ಟ ಜಾತಿದು 4% ಪರಿಶಿಷ್ಟ ಪಂಗಡದ ಹೋಲ್ಡಲ್ಲಿ ಇಟ್ಕೊಳ್ಳಿ, 94%ಗೆ ಜಾರಿ ಮಾಡಿ, ಇನ್ನು 6%ನ್ನು ಅಂತಿಮ ಆದೇಶ ಬರೋ ತನಕ ಹೋಲ್ಡಲ್ಲಿ ಇಟ್ಕೊಂಡು ಮಾಡಿ ಅಂತ ನಂಬರ್ 1 ಕೋರ್ಟ್ ಆಫ್ ಕರ್ನಾಟಕ ಹೇಳ್ತು. ಅದನ್ನು ತಗೊಂಡು ಬಂದು ರಂದೀಪ್ನ ಟ್ರಾನ್ಸ್ಫರ್ ಮಾಡಿದ್ರಲ್ಲ DPR ಇಂದ, ಆ ರಂದೀಪು ಅವತ್ತು DPRಗೂ ಸೆಕ್ರೆಟ್ರಿ, ಪ್ರಿಯಾಂಕ ಖರ್ಗೆ ಅವ್ರ ಮಿನಿಸ್ಟ್ರಿಗೂ ಸೆಕ್ರೆಟ್ರಿ, ಸೋಷಲ್ ವೆಲ್ಫೇರ್ ಮಾದೇವಪ್ಪನ ಮಿನಿಸ್ಟ್ರಿಗೂ ಸೆಕ್ರೆಟ್ರಿ, ಆ್ಯಂಡ್ ಆ್ಯಸ್ ಇಟ್ ಈಸ್ DPRಲು ಸೆಕ್ರೆಟ್ರಿ. ಎಲ್ಲ ಸೇರಿಕೊಂಡು 3 ಜನನೂ ಒಲೆಯರು ಸೇರಿಕೊಂಡು ಎಂಥ ದೊಡ್ಡ ನೀವು ಕೆಲಸ ಮಾಡಿದಿರ ಕ್ರಿಮಿನಲ್ ಕೆಲಸ ಅಂತ ಅಂದರೆ, ಬಹುಶಃ ಇತಿಹಾಸದಲ್ಲಿ ನೀವು 3 ಜನ ಆವತ್ತೇ ತೆಗೆದಾಕ್ಬಿಡ್ಬೇಕಿತ್ತು. ಪ್ರಿಯಾಂಕ ಖರ್ಗೆ ಅವ್ರನ್ನ ಮಿನಿಸ್ಟ್ರಿಯಿಂದ, ಮಾದೇವಪ್ಪನವ್ರನ್ನ ಮತ್ತು ರಂದೀಪ್ನಂತೂ ವಜಾ ಮಾಡಬೇಕಿತ್ತು. ಅದೆಂಗೋ ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಬೇರೆ ಕಡೆಗೆ ಏನೂ ಆಗದೆ ಇದ್ದೀರಾ. ಇದೇನಾದರೂ ಬೇರೆ ದೇಶದಲ್ಲಿ ಆಗಿದ್ದರೆ ಸರ್ಕಾರನೇ ಬಿದ್ದೋಗ್ಬಿಡ್ತಿತ್ತು ನೀವು ಮಾಡಿದಂಥ ದೊಡ್ಡ ಕ್ರಿಮಿನಲ್ ಕಾನ್ಸ್ಪಿರಸಿ ಕೆಲಸ. ಹೈಕೋರ್ಟ್ ಆದೇಶದ ವಿರುದ್ಧ, ಕ್ಯಾಬಿನೆಟ್ ನೋಟಿನ ವಿರುದ್ಧ ತಯಾರಿ ಮಾಡಿದಂಥ DPRನಲ್ಲಿ 1995 ರೋಸ್ಟರು ಆ ಪ್ರಕಾರ ಮಾಡಬೇಕು ಅಂತ ನೀವು ಹಿಂದೆ ಹೋಗಿದ್ದೀರಾ. ಹೈಕೋರ್ಟೇ ಹೇಳಿರೋದು ಒಂದು, ಕ್ಯಾಬಿನೆಟಲ್ಲಿ CM ಸಿದ್ದರಾಮಯ್ಯನವ್ರ ನೇತೃತ್ವದ ಕ್ಯಾಬಿನೆಟ್ CM ಅವ್ರು ಹೇಳಂಥ ಆದೇಶನೇ ಪರಮಾಪ್ತ ಮಾದೇವಪ್ಪನವರು CM ಆದೇಶದ ವಿರುದ್ಧ ಮಾಡಿದಂಥ ಷಡ್ಯಂತ್ರ ಅದು. ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ. ನಾವು ಕೂಡ ಏಕೆಂತಂದರೆ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಇದನ್ನೆಲ್ಲ ಓದಿ ಅರ್ಥೈಸ್ಕೊಂಡಾಗ ಕ್ಯಾಬಿನೆಟ್ ನೋಟು, DPR, ಹೈಕೋರ್ಟ್ದು ನಮಗೆ ಶಾಕ್ ಆಯಿತು. ಏನಪ್ಪ ಇದು 56,432 ಕೆಲಸಗಳಲ್ಲಿ ಹುದ್ದೆ ಹೊಸ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿನೇ ಮಾಡ್ತಾ ಇಲ್ವಲ್ಲ, ಹೈಕೋರ್ಟ್ ಹೇಳಿದೆಯಲ್ಲ ಜಾರಿ ಮಾಡಿ ಅಂತ, CM ನೇತೃತ್ವದ ಕ್ಯಾಬಿನೆಟು ಅಪ್ರೂವ್ ಮಾಡಿದೆಯಲ್ಲ, ಆದರೆ ರಂದೀಪ್ ಮಾಡಿರೋಂಥದ್ದು ಉಲ್ಟಾ ಮಾಡಿದಾರ ಅಂದ್ಬಿಟ್ಟು ನಮ್ಮ ಸಮಾಜದ ಮಿನಿಸ್ಟರ್ಸ್ಗಳು, ಮುನಿಯಪ್ಪನವರಾಗ್ಬೋದು, ತಿಮ್ಮಾಪುರಾಗ್ಬೋದು, ಆಂಜನೇಯನವರಾಗ್ಬೋದು, ಇನ್ನೆಲ್ಲರಿಗೂ ಸುಧಾಮ್ ದಾಸ್ ಅವರಾಗ್ಬೋದು, ಎಲ್ಲರೂ ಇದ್ದರು. ಅವ್ರಿಗೋಗಿ ಹೈಲೈಟ್ ಮಾಡಿದ್ವಿ, ಈ ಕೋರ್ಟ್ ಹೇಳಿರೋಂಥದ್ದು ಒಳ ಮೀಸಲಾತಿ ಜಾರಿ ಮಾಡಿ ಅಂತ, ಕ್ಯಾಬಿನೆಟಲ್ಲಿ ಆಗಿರೋಂಥದ್ದು ಜಾರಿ ಮಾಡಿ ಅಂತ. ಆದರೆ ರಂದೀಪ್, HC ಮಾದೇವಪ್ಪ, ಪ್ರಿಯಾಂಕ ಖರ್ಗೆ ಸೇರಿಕೊಂಡು ಮಾಡೋಂಗಿಲ್ಲ ಅಂತ. ಯಾಕಂದರೆ ಇದಕ್ಕೆ ಯಾಕೆ ಪ್ರಿಯಾಂಕ ಖರ್ಗೆ ಅವ್ರಿಗೂ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಪ್ರಿಯಾಂಕ ಖರ್ಗೆ ಅವರು ಟಿವಿಗೆ ಕೊಟ್ಟಂಥ ಒಂದು ಮಾಹಿತಿನಲ್ಲಿ ಹೇಳ್ತಾರವ್ರು, ಅವೆಲ್ಲ ಮಾಡೋಕ್ಕಾಗಲ್ರಿ, 3 ರಿಟ್ ಇಲ್ಲಿದೆ, 3 ರಿಟ್ ಅಲ್ಲಿದೆ ಅಂತ. ಅಂದರೆ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ. ಇವೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳ್ತೀವಿ ನಾವು ನಮ್ಮ ಕಾನೂನಿನ ಭಾಷೆನಲ್ಲಿ. ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನಿದೆ ಅದು ನೀಟಾಗಿ ಮ್ಯಾಚ್ ಆಗುತ್ತೆ. ಮಾದೇವಪ್ಪನವ್ರು ಹೇಳ್ತಾರೆ, ಇಲ್ಲಪ್ಪ ಸಂವಿಧಾನದ ಪ್ರಕಾರ ಕಾನೂನು ಪ್ರಕಾರ ಮಾಡಿದ್ದೀವಿ ಅಂತ. ಇದಾ ಸಂವಿಧಾನ ಕಾನೂನು ಪ್ರಕಾರ ಮಾಡಿತ್ತು. ಪ್ರಿಯಾಂಕ ಖರ್ಗೆ ಅವರು ಏನೋ ಏನಾಗ್ಬಿಟ್ಟಿದೆ, ಕೋರ್ಟಲ್ ನಂಬರ್ 1 CJI ಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೋರ್ಟ್ ಹೇಳಿದೆ ಒಳ ಮೀಸಲಾತಿ ಜಾರಿ ಮಾಡಿ 6% ಇಡಿ ಅಂತ. ನೀವು ಮಾದಿಗರಿಗೆ ಅನ್ಯಾಯ ಮಾಡೋಂಥ ಬರದಲ್ಲಿ ನಾಯಕ ಸಮಾಜಕ್ಕೂ ಕೂಡ 4% ಕೋತ ಮಾಡೋಂಥ ಒಂದು ಕ್ರಿಮಿನಲ್ ಕೆಲಸ ಮಾಡೋಕ್ಕೆ ಹೊರಟಿದ್ರಿ. ಯಾರು? ಪ್ರಿಯಾಂಕ ಖರ್ಗೆ, HC ಮಾದೇವಪ್ಪ, ರಣದೀಪ. ಪರಮೇಶ್ವರ್ ಅವರು ಇದ್ದಾರೆ, ಪರಮೇಶ್ವರ್ ಇಲ್ಲ ಅಲ್ಲ. ಯಾಕೆ ಪರಮೇಶ್ವರ್ ಹೆಸರು ಹೇಳ್ತೀವಿ ಅಂತಂದರೆ, ಕ್ಯಾಬಿನೆಟ್ನಲ್ಲಿ ಪರಮೇಶ್ವರ್ ಅವರು ಗುಡುಗಿದ್ರು, ಗಟ್ಟಿಯಾಗಿ ಮಾತಾಡಿದ್ರು, ಪೇಪರ್ಲಿ ಓದಿರೋದೆಲ್ಲ ದಾಖಲೆ, ಯಾವುದೂ ನಾವೇಲ್ಲ. ಆದರೆ ಪರಮೇಶ್ವರ್ ಅವರು ಹೊರಗಡೆ ಮಾತ್ರ ಭಾಳ ಸೈಲೆಂಟಾಗಿರ್ತಾರೆ. ಒಳ ಮೀಸಲಾತಿ ಪರ ಅಂತಾರೆ. ಈ ಯಾವುದೇ TV ಮಾಧ್ಯಮದ ಮುಂದೆ ಕೊಡೋಂಥ ಹೇಳಿಕೆ ನೋಡಿ ಒಳ ಮೀಸಲಾತಿ ಪರ ಅಂತಾರೆ. ಅದೇನೋ ಗೊತ್ತಿಲ್ಲಪ್ಪ, ಕ್ಯಾಬಿನೆಟ್ ಒಳಗಡೆ ಮಾತ್ರ ಫುಲ್ ಉಲ್ಟಾ ಮಾತಾಡಿದ್ದಾರೆ ಅಂತ ನಮಗೆ ಮಾಹಿತಿಗಳು ಬರ್ತದೆ ಪೇಪರ್ನಲ್ಲಿ, ನ್ಯೂಸ್ಗಳಲ್ಲಿ. ಸೊ ಹಾಗಾಗಿ ಮಾದೇವಪ್ಪನವರು, ಪರಮೇಶ್ವರವರು, ಖರ್ಗೆ ಪ್ರಿಯಾಂಕ ಅವರಾಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ಇಷ್ಟು ಜನನೂ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತ ತರಾತುರಿನಲ್ಲಿ ಏನ್ರಿ, ಮಾದಿಗ ಸಮಾಜ ಅಸ್ಪೃಶ್ಯ ಸಮಾಜ, ಒಲೆಯ ಸಮಾಜನೂ ಅಸ್ಪೃಶ್ಯ, ಒಲೆಯರೇ ಮಾದಿಗರ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡ್ತೀರಲ್ರಿ. ಬೇರೆಯವ್ರ ಮೇಲೆ ನೀವು ಗೂಬೆಗೆ ಕೂರಿಸ್ತೀರಾ, ಮನುವಾದಿಗಳು ಅಂತ ಕೂರಿಸ್ತೀರಾ, ಕೊಲಂಬೋಗಳು ಅಂತ ಕೂರಿಸ್ತೀರಾ, ಇನ್ನೊಂದು ಕೂರಿಸ್ತೀರಾ. ಆದರೆ ನೀವು ಮಾತ್ರ ಮಾದಿಗರಿಗೆ ಕುಡಿ ಅಂತಿಲ್ಲ. ಕೇಳಿದ್ರೆ ಹೇಳ್ತೀರಾ, ಇಲ್ಲೊಬ್ಬರಿಗೆ ರೋಸ್ಟರ್ಗೆ ನಮ್ಗೆ ವಿರೋಧ,
ಒಳ ಮೀಸಲಾತಿ ಇಲ್ಲ ಅಂತ. ಇನ್ನೊಂದು ಕಡೆ ನಿಮ್ಮ ಸ್ವಾಮೀಜಿಯವರು ಅಂತಾರೆ ಮಾದಿಗರು ಒಲೆಯವರು ಎಲ್ಲ ಒಂದೇ ಗುಂಪಲ್ಲಿರಬೇಕು, ನಮ್ಮನ್ನು ಹೊಡಿಬಾರ್ದಂತ. ನಾವಂತೂ ಒಲೆಯರು ನಮ್ಮ ಜೊತೆ ಇರೋದನ್ನ ಖಡಾಖಂಡಿತವಾಗಿ ವಿರೋಧಿಸ್ತೀವಿ. ಒಲೆಯರ ಮೇಲೆ ನಮಗೆ ಗೌರವ ಇದೆ, ಪ್ರೀತಿ ಇದೆ, ಅದ್ರ ನಮ್ಮ ಗುಂಪಲ್ಲಿ ಬೇಡಪ್ಪ, ಸಾಕು ಆಗಿರೋದು ನಮ್ಮ ಸಮಾಜಕ್ಕೆ ಇಲ್ಲಿ ತನಕ ಧೋರಣೆ, ದಬ್ಬಾಳಿಕೆ, ದೌರ್ಜನ್ಯ, ನಮ್ಮದೆಲ್ಲ ಅನುಕೂಲಗಳನ್ನು ಈ ಮೈಸೂರು ಭಾಗದಲ್ಲಂತೂ ಕಿತ್ತಿ ತಿಂದಿರೋಂಥದ್ದು ಒಲೆಯ ಸಮಾಜದವರು. ನಮ್ಮ ಸೌಕರ್ಯಗಳು ಯಾರೋ ಹೇಳ್ತಾರೆ ಕೆಲವರೆಲ್ಲ, ನಾವು ಮೆರಿಟಲ್ಲಿ ತಗೊಬಿಟ್ವಿ, ನಾವು ಇನ್ನೊಂದು ತಗೊಬಿಟ್ವಿ. ಯಾವ ಮೆರಿಟು? ರಿಸರ್ವೇಷನ್ ಇಟ್ ಸೆಲ್ಫ್ ಈಸ್ ಆನ್ ಸರ್ಟನ್ ಅನ್ಟಚಬಿಲಿಟಿ ಹ್ಯಾಂಗಲ್ ಗ್ರೌಂಡಲ್ಲಿ ಕೊಟ್ಟಿರೋಂಥದ್ದು. ನೋ ಮೆರಿಟ್ ಫಾರ್ ದ್ಯಾಟ್. ಅದಕ್ಕೆಲ್ಲ ಸೋಷಿಯಲ್ ಇಂಪ್ಲಿಕೇಶನ್ಸ್ ಮೇಲೆ ಕೊಟ್ಟಿರೋಂಥದ್ದು. ನಿಮಗೆ ಮಾದೇವಪ್ಪನವರಾಗಲಿ ಅಥವಾ ಇತರರಾಗಲಿ ಮಾದಿಗರಿಗೆ ಕೊಡ್ಬೋದು, ತಾಳ್ರಿ ಪಾಪ್ಯುಲೇಷನ್ ರಿಪೋರ್ಟ್ ಇದೆ ಇವ್ರಿಗೆಲ್ಲ ಕೊಡ್ಬೋದು ಅಂತ ಕೊಡಂಗಿದ್ದಿದ್ರೆ ಯಾರೂ ತಡಿತಿರಲ್ಲ ನಿಮ್ಮನ್ನು. ಆದರೆ ನಿಮ್ಗೆ ಕೊಡೋಕೆ ಆಸಕ್ತಿ ಇಲ್ವಲ್ಲ. ಇದು ಇನ್ನೊಂದು ಚಕ್ರವ್ಯೂಹದ ಸುಳಿವು ನೀವು ಮಾಡಿರೋಂಥದ್ದು. ಹೈಕೋರ್ಟ್ ರಿಟ್ ಪಿಟಿಷನ್ಸ್ಗಳದ್ದು ಆ್ಯಂಗಲ್ಲು ಮತ್ತು ಕ್ಯಾಬಿನೆಟ್ ನೋಟು ಏನು ನೀವು ಮಾಡಿದ್ರಿ 26/2/26 ಮತ್ತು 27/2/26 ಏನು ಮಾಡಿದ್ರಿ ಕ್ಯಾಬಿನೆಟ್ ನೋಟು DPR ಮಾದಿಗ ಸಮಾಜಕ್ಕೆ ವಲಯ ಸಮಾಜ ಪರ್ಟಿಕ್ಯುಲರ್ಲಿ ಮಾಡಿದಂಥ ದೊಡ್ಡ ಮೋಸ. ಅದು ದೊಡ್ಡ ಮೋಸ. ದೇವರು ದೊಡ್ಡವನು. ನಮ್ಮ ವಕೀಲರ ತಂಡ ಅದನ್ನು ಗಮನಿಸ್ತು, ಅದನ್ನು ಎಚ್ಚರಗೊಳಿಸಿದ್ವಿ, ಎಲ್ಲರಿಗೂ ಮನವರಿಕೆ ಮಾಡಿದ್ವಿ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಎಲ್ಲ ಹೋರಾಟಗಾರರು ನಿಮ್ಮನ್ನು ಹಿಡಿದು ನಿಲ್ಲಿಸಿದ್ರು. ಹಾಗಾಗಿ ನೀವು ಒಂದೊಂದು ಹೆಜ್ಜೆಗಳನ್ನು ಇಡೋಂಥ ಟೈಮ್ನಲ್ಲಿ ಏನು ಈ ಚಕ್ರವ್ಯೂಹನ ರಚನೆ ಮಾಡಿಕೊಂಡು ಈ ಮಾದಿಗ ಸಮಾಜನ ಈ ಸುಳಿನಲ್ಲಿ ಸಿಗಿಸ್ಬೇಕು ಅಂತ ಹೋದಾಗ ಎಲ್ಲ ಕೂಡ ನಾವು ಕೂಡ ನಿಮಗೆ ಪ್ರತಿಯುತ್ತರ ಕೊಟ್ಟು ನಮ್ಮ ಎಲ್ಲ ಸಮಾಜದ ಹೋರಾಟಗಾರರು ಹಿಡಿದ್ರು. ಆಮೇಲೆ ಗೊತ್ತಿಲ್ಲ, HC ಮಹದೇವಪ್ಪನವ್ರ ನೇತೃತ್ವದ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ನೋಡಿ ಏನು ತೀರ್ಮಾನ ಮಾಡ್ತೀರಾ ನೀವು 94% ಒಳಗಡೆ ಅದನ್ನು ನಮ್ಮ ಕೋರ್ಟ್ಗೆ ಬಂದು ಹೇಳಿ ಅಂತ. ಯಾವ ಥರ ಹೇಳಬೇಕು? ಇಲ್ಲ IA ಫೈಲ್ ಮಾಡಿ. IA ಅಂತ ಅಂದರೆ ಇಂಟರ್ಲೊಕೇಟ್ರಿ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಆ ಅಪ್ಲಿಕೇಶನ್ ಫೈಲ್ ಮಾಡುವಾಗ ನೀವು ಅಫಿಡವಿಟು ಹಾಕ್ತೀರಾ. ಅಫಿಡವಿಟ್ ಹಾಕ್ಬೇಕಾದ್ರೆ ಪ್ರಮಾಣೀಕರಿಸಿ ಹಾಕಬೇಕಾಗತ್ತೆ. ಇಲ್ಲ ಹಂಗೆ ಫೈಲ್ ಮಾಡಿ, ಇಲ್ಲ ಅಫಿಡವಿಟ್ ಫೈಲ್ ಮಾಡಿ ಪ್ರಮಾಣೀಕರಿಸಿ ಅಂತ. ನೀವು ಅದು ಎರಡೂ ಹಾಕಲ್ಲ. ಯಾಕಂದರೆ ಇಲ್ಲಿ ಹಿಂಗೆ ಮಾಡಿದಿರಲ್ಲ, ದೊಡ್ಡ ಮೋಸ ವಂಚನೆ ಮಾಡಿದಿರಲ್ಲ ಮಾದಿಗ ಸಮಾಜಕ್ಕೆ, ಅದನ್ನು ಮುಚ್ಚಿಬಿಟ್ಟು ಕೋರ್ಟ್ಗೆ ಬರೀ ಮೆಮೊ ಫೈಲ್ ಮಾಡ್ತೀರಾ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಕೋರ್ಟಿಗೆ ಬಂದಾಗ ಈ ಮೆಮೊ ಹಿಂಗೆ ಫೈಲ್ ಮಾಡಿ ಮೊಖಕ್ಕೆ ಎತ್ತಿ ಬಿಸಾಕತ್ತೆ ಅಂತ. ಇದು ಇನ್ನೊಂದು, ಇದು ಒಂದು ಥರದ ಚಕ್ರವ್ಯೂಹದ ಸುಳಿವಿನಲ್ಲಿ ಮಾದಿಗ ಸಮಾಜನ ಸಿಲುಕಿಸ್ಲಿಕ್ಕೆ ಮಾಡಿದಂಥ ಇದು. ಅದಕ್ಕೆ ನಾನು ಹೇಳಿದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಪದೇ ಪದೇ ಅದನ್ನು ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಹೆಂಗೆ ಡಿಲೇ ಮಾಡ್ಕೊಂಡು ಬಂದಿದ್ದೀರಾ ಅಂತ ನೀವು. ಇನ್ನು ನೆಕ್ಸ್ಟು ಪಾಯಿಂಟಿಗೆ ಬಂತು ಅಂತಂದರೆ 27/3/26 ನಿಮ್ಮದು ಸ್ಪೆಷಲ್ ಕ್ಯಾಬಿನೆಟ್ನ ಇಟ್ಟಿದ್ರಿ. ಒಳ ಮೀಸಲಾತಿನ ಜಾರಿ ಮಾಡ್ತೀವಿ, ಅದಕ್ಕೆ ಒಂದು ದಿನ ಸುದೀರ್ಘವಾಗಿ ಚರ್ಚೆ ಮಾಡಿ ನಾವು ಮಾಡ್ತೀವಿ ಅಂತ. ಆದರೆ ನೀವು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಅಂತ ಒಂದು ನೆಪ ಕೊಟ್ಬಿಟ್ಟು 16/3/2026 6/5/2026 ತನಕ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ. ಏನು ಡೇಟ್ ಹೇಳಿ? 16/3/2026 6/5/2026 ತನಕ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ. ನಿಮ್ಮ ಎಲೆಕ್ಷನ್ ಇದ್ದಿದ್ದು ಯಾವತ್ತು? 9/4/26. ಈಗ ಮೊನ್ನೆ ಮುಗೀತದು. ನಿಮ್ಮ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇರೋದೆಲ್ಲಿ ತನಕ? 6/5/2025. ಯಾವಾಗ ಗೆಲ್ತಾನೆ ಕ್ಯಾಂಡಿಡೇಟ್, ಯಾಕಂದ್ರೆ 4ನೇ ತಾರೀಕು ಮುಂದಿನ ತಿಂಗಳು ಕೌಂಟಿಂಗು, 6ನೇ ತಾರೀಕು ಒಳಗಡೆ ಆ ಗೆದ್ದವನಿಗೆ ವಿಕ್ಟ್ರಿ ಆಗಿದ್ದಾರೆ ಅಂತ ಸರ್ಟಿಫಿಕೇಟು ರಿಟರ್ನಿಂಗ್ ಆಫೀಸರ್ ಕೊಡೋ ತನಕ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟು ಚಾಲ್ತಿಲಿರುತ್ತೆ. ಈಗ ನೀವು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟು 9ನೇ ತಾರೀಕು ಎಲೆಕ್ಷನ್ ಆದಮೇಲೆ ಮಾಡ್ತೀವಿ ಅಂತ ಅಂದ್ರಲ್ಲ, ಹೆಂಗೆ? ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇನ್ನೂ ಮುಗ್ದಿರಲ್ಲ. ಅದು ಹೇಳ್ತೀನಿ ಕೇಳಿ ನಿಮಗೆ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಡಿನಲ್ಲಿ ಒಂದು ಪಾಯಿಂಟ್ ಇದೆ. ಏನು ಹೇಳಿದೆ ಅಂತ ಅಂದರೆ, ಇಫ್ ಇನ್ ಡೌಟ್ ಎ ಕ್ಲಾರಿಫಿಕೇಶನ್ ಶುಡ್ ಬಿ ಒಬ್ಟೈನ್ಡ್ ಫ್ರಮ್ ಚೀಫ್ ಎಲೆಕ್ಷನ್ ಆಫೀಸರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫೀಸರ್ ಆಗಲಿ, ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಲಿ, ಎರಡು ಕಡೆಯಿಂದ ನೀವು ಪರ್ಮಿಷನ್ ತೊಗೊಂಡು ಈ ಒಳ ಮೀಸಲಾತಿ ಜಾರಿ ಮಾಡ್ಬೋದು. ಯಾಕೆ ಅಂತ ಅಂದರೆ, ನಾನು ಮೊದಲೇ ಹೇಳಿದ್ದೆ, ಒಳ ಮೀಸಲಾತಿ ಅಡಿನಲ್ಲಿ ಈ 56,432 ಹುದ್ದೆಗಳನ್ನ ತುಂಬೋದಿದೆಯಲ್ಲ, ಅದು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟಿಗೆ ಬರಲ್ಲ ಅಂತ. ಆದರೆ ನೀವು ಉದ್ದೇಶಪೂರ್ವಕವಾಗಿ ಎಲೆಕ್ಷನ್ ಇದೆ ಅಂತ ಒಂದು ಕುಂಟು ನೆಪ ಒಡ್ಡಿ ಮುಂದಕ್ಕೆ ತೊಗೊಂಡೋದ್ರಿ ಅಷ್ಟೇ ಹೊರತು ಅದು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಅಲ್ಲ. ಇರಲಿ, ಎಲೆಕ್ಷನ್ ಅಂದಾಗ ಬಹುಶಃ ಅದು ಎಲೆಕ್ಷನ್ ಮುಗಿಯೋ ತನಕ ಮುಂದೆ ತಳ್ಳಿರೋದನ್ನ ತೊಂದರೆ ಇಲ್ಲ, ಅದು ಒಪ್ಕೋತೀವಿ. ಆದರೆ
ಇವತ್ತು ಕ್ಯಾಬಿನೆಟು ನಡೀತಾ ಇದೆ. ನಾನು ಈ ವಿಡಿಯೋ ಮಾಡೋಂಥ ಒಂದು ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೀತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಈ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ತಿರ್ಗಾ ಮಾಡ್ತಿರೋ ಅಥವಾ ಇಷ್ಟು ದಿನ ಹೋಮ್ವರ್ಕ್ ಮಾಡಿ ಇವತ್ತೇನಾದರೂ ಜಾರಿ ಮಾಡಿರ್ತಿರೋ, ಯಾವ ಹಂತಕ್ಕೆ ಹೋಗಿರುತ್ತೆ ಅನ್ನೋಂಥದ್ದನ್ನು ನಾವು ಕೂಡ ಗಮನಿಸ್ತೀವಿ. ಆಮೇಲೆ ನಾಳೆಯಿಂದ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ಗೆ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಓದ್ದೆ ನಾನು ಕೂಡ, 17ರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ನಾನು ಈ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ST ಕಮ್ಯುನಿಟಿ ಹುಡುಗರುಗಳಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂತ ಅಂದರೆ, ಜನರಲ್ ಕ್ಯಾಟಗರಿಯವ್ರಿಗೆ ಈ ಸರ್ಕಾರ ಚಳ್ಳೆಹಣ್ಣು ತಿನ್ನಿಸ್ತಾ ಇದೆ. ಯಾವ ರೀತಿ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿದು ಗೊಂದಲ ಇದೆ, ಹಾಗಾಗಿ ತಡೀರಿ ಅಂತ. ಏನೂ ಗೊಂದಲ ಇಲ್ಲ. ಕೊನೆಯ ಪಕ್ಷ ನಿಮಗೆ ತೊಂದರೆ ಆಗುತ್ತೆ ಅಂತ ಅಂದರೆ ನಮ್ಮ 15% ಪ್ಲಸ್ 6%ನ 6% ಪ್ಲಸ್ 15 ಪ್ಲಸ್ 2 3 ಪ್ಲಸ್ 4 ಸೈಡ್ಗೆ ಇಟ್ಬಿಟ್ಟು ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಮಗೆ ಕೆಲಸ ತಗೊಳ್ಳೋಂಥದ್ರಲ್ಲಿ ಹೇಳಿ, ಬೇಕಾದ್ರೆ ನಾವು ನಿಮ್ಮ ಜೊತೆ ಬಂದು ಏನು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ. ಇನ್ನು ಶೆಡ್ಯೂಲ್ ಟ್ರೈಬ್ ಅವ್ರು ಇದ್ದಾರಲ್ಲ, ಇವ್ರಿಗೆ ಮಾತ್ರ ಎಚ್ಚರಿಕೆ ಕೊಡ್ತೀನಿ ನಾನು. ಯಾಕಂದರೆ ನಮ್ಮ ಥರನೇ ನೀವು ನೊಂದಿರೋರು ಬೆಂದಿರೋರು. ಶೆಡ್ಯೂಲ್ ಟ್ರೈಬ್ ಅಂದರೆ ಕಾಡಿನ ಪ್ರದೇಶಗಳಲ್ಲಿ ಬಹುತೇಕ ಇರೋಂಥವ್ರು, ಬಹುತೇಕ ಜನರು ಅವಿದ್ಯಾವಂತರು. ಈ ಒಳ ಮೀಸಲಾತಿ ಇಲ್ಲದೆ ಸರ್ಕಾರ ಏನಾದ್ರು ಜಾರಿ ಮಾಡಿದ್ರೆ ಪಂಗಡಕ್ಕೆ ಸೇರಬೇಕಾದಂಥ 4% ಕೋತ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈ ಸರ್ಕಾರ ಶೆಡ್ಯೂಲ್ ಟ್ರೈಬ್ಗೆ ಮಾಡೋಂಥ ದೊಡ್ಡ ಮೋಸ ಆಗುತ್ತೆ. ಹಾಗಾಗಿ ನಾವು ಶೆಡ್ಯೂಲ್ ಟ್ರೈಬ್ ಅವ್ರಿಗೂ ಮನವಿ ಮಾಡ್ತೀವಿ, ಜನರಲ್ ಸ್ಟೂಡೆಂಟ್ಗೂ ಮಾಡ್ತೀವಿ. ಬೇಕಂದ್ರೆ ಹೇಳಿ ನಾವು ನಿಮ್ಮ ಜೊತೆ ಬಂದು ಜೊತೆಗೂಡ್ತೀವಿ. ಒಳ ಮೀಸಲಾತಿ ಜಾರಿ ಆದರೆ ಟ್ರೈಬ್ಗೂ ಒಳ್ಳೆಯದಾಗುತ್ತೆ, 4% ಉಳಿಯುತ್ತೆ. ಆ್ಯಂಡ್ ಜನರಲ್ ಕ್ಯಾಟಗರಿ ಅವ್ರಿಗೆ ನಿಮಗೆ ತೊಂದರೆ ಆದರೆ ಪರಿಶಿಷ್ಟ ಜಾತಿನ ಸೈಡ್ಗಿಟ್ಟು ತೀರ್ಮಾನ ಆಗೋ ತನಕ ನೀವು ಹೋರಾಟ ಮುಂದುವರಿಸಿ, ನೀವು ಅದನ್ನು ಬೇಡಿಕೆಡಿ, ನಾವು ಕೂಡ ನಿಮಗೆ ಒಂದು ಸಾಥ್ ಕೊಡ್ತೀವಿ. ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಸರ್ಕಾರ ತಿರ್ಗ ಹಿಂಗೆ ಆಟ ಆಡಿಸಿದ್ರೆ ನಾವು ಬಿಡ್ತೀವಾ? ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಸರಿ. ನಾನು ಈ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಅಧ್ಯಕ್ಷನಾಗಿ ನಾವು ನಮ್ಮ ಒಂದು ಕೋರ್ ಕಮಿಟಿನಲ್ಲೂ ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗು ಒಂದು ಹಂತದಲ್ಲಿ ಫೋನಲ್ಲಿ ಮಾತಾಡ್ಕೋತಾ ಇದ್ದೀವಿ, ಅಫಿಷಿಯಲ್ ಆಗಿ ಮಾಡ್ತೀವಿ. ಆದರೆ ಒಂದು ಮನವಿ ಮಾಡ್ತೀನಿ, ಚಾಮರಾಜನಗರದಿಂದ ಬೀದರ್ ತನಕನೂ ನಮ್ಮ ಮಾದಿಗ ಸಮಾಜದ ವಕೀಲರು ಅಲರ್ಟ್ ಆಗಿರಿ, ರೆಡಿಯಾಗಿರಿ. ಮುಂದಿನ ಹೋರಾಟಕ್ಕೆ ಏನು ವಕೀಲರ ತಂಡ ಮತ್ತು ಹೋರಾಟಗಾರರು ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಘೋಷಣೆ ಮಾಡ್ತೀವಿ. ಆ ಘೋಷಣೆಯಲ್ಲಿ ಸಾಕಷ್ಟು ಜನನ ಅರೆಸ್ಟ್ ಮಾಡೋಂಥ ಸನ್ನಿವೇಶ ಬರುತ್ತೆ. ದೊಡ್ಡ ಪ್ರಮಾಣದ ಹೋರಾಟ ಇದು. ಏನು ಈಗ ಹೇಳಲ್ಲ, ಹೋರಾಟಗಾರರ ಜೊತೆ ಸೇರಿ ಅದನ್ನು ಅನೌನ್ಸ್ ಮಾಡ್ತೀವಿ. ಆ ಅರೆಸ್ಟ್ ಆಗೋಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಾನು, ನಮ್ಮ ವಕೀಲರು, ಹೋರಾಟ ಮುಂಚೂಣಿಯಲ್ಲಿರೋಂಥವ್ರು ಎಲ್ಲರೂ ಕೂಡ ಅರೆಸ್ಟ್ ಆಗ್ತೀವಿ. ಆಮೇಲೆ ಸಮಾಜದವ್ರನ್ನ ಅರೆಸ್ಟ್ ಆಗಂಗೆ ನೋಡ್ಕೋತೀವಿ. ನಾವು ಹಿಂದೆ ನಿಂತ್ಕೊಂಡು ಬೇರೆಯವ್ರನ್ನ ಅರೆಸ್ಟ್ ಮಾಡಿಸೋರಲ್ಲ, ನಾವೇ ಮುಂದೆ ನಿಂತ್ಕೊಂಡು ಅರೆಸ್ಟ್ ಆಗಿ ಆ ಪ್ರತಿಭಟನೆ ಯಶಸ್ಸು ಮಾಡ್ತೀವಿ. ಎಲ್ಲ ಕಡೆಯಿಂದನೂ ಸಜ್ಜಾಗಿ ರೆಡಿಯಾಗಿ, ಯಾರ್ಯಾರು ಒಳ ಮೀಸಲಾತಿಗೆ ಹೋರಾಟ ಮಾಡಿದ್ದೀರಾ, ಯುವಕರಾಗಲಿ ಮಹಿಳೆಯರಾಗಲಿ ಹಿರಿಯರಾಗಲಿ ಎಲ್ಲ ರೆಡಿಯಾಗಿ, ಈ ಸರಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತದೆ. ಆ ಹೋರಾಟ ಹೆಂಗಿರುತ್ತೆ ಅಂತ ಅಂದರೆ, ಈ ರಾಜ್ಯ ನಡುಗಬೇಕು ಆ ಥರ ಇರುತ್ತೆ. ಆ ಕೆಲಸ ಮಾಡೋಂಥ ಟೈಮ್ನಲ್ಲಿ 16 ಜನಗಳು ಅರೆಸ್ಟ್ ಆಗ್ತಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಅರೆಸ್ಟ್ ಆಗೋರು ನಾವೇ ಇರ್ತೀವಿ. ಆ ಅರೆಸ್ಟ್ ಆಗೋಂಥ ಟೈಮ್ನಲ್ಲಿ ವಕೀಲರ ತಂಡ ಚಾಮರಾಜನಗರ ಟು ಬೀದರ್ ತನಕ ರೆಡಿಯಾಗಿರಿ. ಯಾವ ರೀತಿ ಹೋರಾಟ ಮಾಡಬೇಕು, ಏನು ಮಾಡ್ತೀವಿ ಅನ್ನೋಂಥದ್ದನ್ನು ಶೀಘ್ರದಲ್ಲೇ ಹೋರಾಟಗಾರರ ಜೊತೆ ಕೂತು ನಾವೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ತೀವಿ, ಯಾಕೆಂತಂದರೆ ಇದು ಕೊನೆಯ ಘಟ್ಟ, ಒಳ ಮೀಸಲಾತಿ ಜಾರಿ ಆಗಲೇಬೇಕು, ಆಗದಿದ್ರೆ ನಾವು ಬಿಡೋದು ಇಲ್ಲ. ನಾನು ಹೇಳಿದ್ದೆ 54,432 ಅಲ್ಲ, 56,000 ಜೊತೆಗೆ 4,000 ಆಗೋಗಿರೋಂಥದ್ದು ಕಂಪ್ಲೀಟ್ ಮಾಡಿರೋದು 17%ಅಲ್ಲಿ ಪ್ಲಸ್ 3%, 64,485 ಇಫ್ ಐ ಆಮ್ ನಾಟ್ ರಾಂಗ್. ಅಷ್ಟು ಹುದ್ದೆಗಳಿಗೂ ಕೂಡ ಒಳ ಮೀಸಲಾತಿ ಜಾರಿಯಾಗಬೇಕು. ಆಗ ತನಕ ನಮ್ಮ ಹೋರಾಟ ಮುಂದೆ ಉರಿಯುತ್ತೆ. AKADಲಿರೋಂಥ ವಲಯರು ಒಬ್ಬನೂ ಕೂಡ
ಈ ಮಾದಿಗ ಗುಂಪಿಗೆ ಬಂದು ತಗೋಬಾರ್ದು. ಮಾದಿಗರು ಕೂಡ ಇನ್ನೊಂದು ಗುಂಪಲ್ಲಿ ತಗೊಳ್ಳೋಂಥ ಪ್ರಮೇಯ ಇರಬಾರ್ದು. ಯಾರೇ ಬೇರೆ ಬೇರೆ ಗುಂಪಲ್ಲಿ ತಗೊಂಡ್ರೆ ಬಂದು ಒದ್ದು ಒಳಗಾಕಬೇಕು ಸರ್ಕಾರ ಅವ್ರನ್ನ, ಅಂಥ ಹೆಜ್ಜೆಗಳು ಇಡಬೇಕು. ಇದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಸರ್ಕಾರ ಹಿಂಗೆ ಡಿಲೇ ಮಾಡ್ತಿದ್ರೆ ಮೈಸೂರು ಯೂನಿವರ್ಸಿಟಿನಲ್ಲೂ ಕೂಡ ಬಡ್ತಿ ಮೀಸಲಾತಿನ ಜಾರಿ ಮಾಡೋಕ್ಕೆ ಕೊಟ್ಬಿಟ್ಟಿದ್ರು. ನಾವು ಮೈಸೂರು ಯೂನಿವರ್ಸಿಟಿ VCಗೆ ರಿಜಿಸ್ಟ್ರಾರ್ಗೆಲ್ಲ ಮಾತಾಡಿದ್ಮೇಲೆ ಸ್ಪಂದಿಸಿ ಈ ಕ್ಯಾಬಿನೆಟ್ ತೀರ್ಮಾನ ಆಗೋ ತನಕ ನಾವು ವೆಯ್ಟ್ ಮಾಡ್ತೀವಿ ಅಂತ ಹೋಲ್ಡ್ ಮಾಡಿದ್ದಾರೆ. ಅವರು ಕೂಡ ಇದನ್ನು ನಾವು ನಮ್ಮ ಕಷ್ಟನ ಅವ್ರಿಗೆ ಅರಿವು ಮಾಡಿಸಿದ್ವಿ. ಹಂಗೆ ಬೇರೆ ಬೇರೆ ಕಡೆಯಿಂದ ಇವಾಗ ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಒಳ ಮೀಸಲಾತಿ ಇಲ್ಲದೆ ಮಾಡೋಂಥ ಪ್ರಕ್ರಿಯೆ ಶುರು ಮಾಡ್ತಾ ಇದ್ದಾರಂತೆ. ಸರ್ಕಾರ ಎಚ್ಚೆತ್ಕೋಬೇಕು, ಇಲ್ಲಾಂದರೆ ನೆಕ್ಸ್ಟ್ ಟೈಮು, ಯಾಕಂದರೆ ಸರ್ಕಾರ ನಾವು ಯಾವಾಗ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ ಎಲ್ಲ ಟೈಮು ಬಂದು ಈಗ ಮಾಡ್ತೀವಿ, ಆಗ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ನಾವು ಸಮಯಾವಕಾಶ ಕೊಟ್ಟಿತ್ತಾಯಿತು. ಸ್ವಾಮೀಜಿಯವ್ರ ತಂಡ ಇದ್ದಾಗಲೂ ಕೂಡ ನೀವು 9ನೇ ತಾರೀಕು ನಾವು ಮಾಡೇ ತೀರ್ತೀವಿ ಅನ್ನಂತ 27ನೇ ತಾರೀಕು ಮಾಡೇ ತೀರ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಅದು ಕೂಡ ತಪ್ಪಿದ್ರಿ. ಯಾರ್ಯಾರಿಗೆ ಮಾತು ಕೊಟ್ರಿ, ಸ್ವಾಮೀಜಿಯವ್ರು ಕೊಟ್ಟು, ನಮ್ಮ ಸಮಾಜದ ಸ್ವಾಮೀಜಿಯವ್ರು ಕೊಟ್ಟಂಥ ಮಾತು ತಪ್ಪಿದ್ದೀರಾ, ನಮ್ಮ ಸಮಾಜದ ಹಿರಿಯ ರಾಜಕಾರಣಿಗಳು ಕೊಟ್ಟಂಥ ಮಾತು ತಪ್ಪಿದ್ದೀರಾ, ಹೋರಾಟಗಾರರಿಗೆ ತಪ್ಪಿದ್ದೀರಾ, ವಕೀಲರು ಕೊಟ್ಟಿರೋದು ತಪ್ಪಿದ್ದೀರಾ. ಈ ಸರಿ ಮಾತ್ರ ನಿಮ್ಮ ಹೋರಾಟ ನಾವು ಶುರು ಮಾಡಿದ್ರೆ ನಿಮ್ಮ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ನಾವು ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಶುರು ಮಾಡಿದ್ರೆ ಅದು ಎಂಡಕ್ಕೆ ತೊಗೊಂಡೋಗ್ತೀವಿ. ಅದು ಯಾವ ರೀತಿ ಏನಂತಂದ್ರೆ, ಯಾಕಂದರೆ ಇದು ನಾವು ಒಬ್ಬರೇ ಕೂತ್ಕೊಂಡು ಮಾಡೋಂಥ ತೀರ್ಮಾನಗಳಲ್ಲ. ಇದು ನಮಗೆ ತಿಳಿದಿರೋದನ್ನ ಆಗಲೇ ಹಂಚ್ಕೋತಾ ಇದ್ದೀವಿ. ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ, ಹಿರಿಯ ಹೋರಾಟಗಾರರು ಸಕ್ರಿಯವಾಗಿ ಮಾಡ್ಕೊಂಡು ಬಂದಿರೋರು ಎಲ್ಲರ ಜೊತೆ ಕೂತು ಮಾತಾಡಿ ಇದಕ್ಕೊಂದು ಅಂತಿಮ ರೂಪ ಕೊಡ್ತೀವಿ. ಅಲ್ಲಿ ತನಕ ಎಲ್ಲ ಸಜ್ಜಾಗಿ ಅಂತ ಹೇಳ್ತೀನಿ. ವಕೀಲರಿಗೆ ಕೇಸಲ್ಲಿ ಸಿಕ್ಕಾಕೊಂಡವ್ರನ್ನ ಬೇಲ್ ಕೊಡಿಸೋದು ಮತ್ತೊಂದು ಕೊಡೋದಕ್ಕೆ ಸಜ್ಜಾಗಿ, ಹೋರಾಟಗಾರರು ಮನೇಲಿ ಹೇಳ್ಬಿಡಿ 1 ವಾರ 10 ದಿನ ಜೈಲಿರ್ತೀವಿ ಸಮಾಜಕ್ಕೋಸ್ಕರ, ಇದ್ದು ಬರ್ತೀವಿ ಅಂತ ರೆಡಿಯಾಗಿ. ಮಹಿಳೆಯರು ಅಷ್ಟೇನೆ, ಯಾರ್ಯಾರು ಹೋರಾಟ ಮಾಡ್ತಾ ಇದ್ದೀರಾ ಎಲ್ಲ ಸಜ್ಜಾಗ್ಬಿಡಿ. ಈ ಜೈಲು ಹೆಂಗೆ ತುಂಬ್ಕೊಬಿಡುತ್ತೆ ಈ ಸರಿ ಆಗಂತ ಹೋರಾಟದಲ್ಲಿ ಅಂತಾದರೆ ಯಾವ ರಾಜ್ಯದಲ್ಲೂ ಆಗಿರಬಾರ್ದು. ಹಾಗೆ ಮಾಡೋಂಥದ್ದಕ್ಕೆ ಒಳಗಡೆನೆ ಒಂದು ತಂತ್ರಗಾರಿಕೆ ನಾವು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಶೀಘ್ರದಲ್ಲೇ ಪ್ರಕಟಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಂದು ಸರಿ ಆ ಸ್ವಾಮಿ ವಿವೇಕಾನಂದರ ಹೇಳಿಕೆ ನಾನು ಹೋದ ಸರಿ ಹೇಳಿದ್ದೆ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಎಂಥ ಒಳ್ಳೆಯ ಇದಲ್ಲ. ಹಾಗಾಗಿ ಯಾರ್ಯಾರು ಇವಾಗ ಇದು ಮಾಡಿದ್ದೀರಾ ಎಲ್ಲ ರೆಡಿಯಾಗಿ ನಾವು ಗುರಿ ಮುಟ್ಟೋ ತನಕ ನಾವು ನಿಲ್ಲಂಗಿಲ್ಲ ಅನ್ನೋಂಥದ್ದು ಈ ಹೋರಾಟ. ಆಮೇಲೆ ಸರ್ಕಾರಕ್ಕೆ ಇನ್ನೊಂದು ಹೇಳ್ತೀವಿ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ನೀವು ಎಷ್ಟು ತಡ ಮಾಡ್ತೀರಾ ಅದು ನಮಗೆ ಕೊಟ್ಟಂಗಲ್ಲ ಅಂತ ಅರ್ಥ. ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಮಾಡಬೇಕು. ಇಲ್ಲಾಂದರೆ ಈ ಪರಿಣಾಮ ಎಷ್ಟರ ಮಟ್ಟಿಗೆ ನೀವು ಫೇಸ್ ಮಾಡ್ತೀರಾ ನನ್ನ ಮುಂದಿನ ದಿನದಲ್ಲಿ ನೋಡ್ತೀರಾ. ಎಲ್ಲ ನನ್ನ ಮಾದಿಗ ಸಮಾಜದ ಹೋರಾಟಗಾರರಿಗೆ ಸಕ್ರಿಯವಾಗಿ ಇದರಲ್ಲಿ 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋಂಥವ್ರು, ಆಗಸ್ಟ್ 1ರಿಂದ ಸಕ್ರಿಯವಾಗಿ ಮಾಡ್ಕೊಂಡು ಹೋದರು, ಹುಡುಗರು, ಯುವಕರು, ಮಹಿಳೆಯರು, ಮಾನ್ಯರು ಎಲ್ಲರೂ ರೆಡಿಯಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಭೀಮ್, ಜೈ ಜೈ ಭೀಮ್. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.